ರಾಜ್ಯದ ಅನ್ನದಾತರಿಗೆ ಇದೀಗ ಗುಡ್ ನ್ಯೂಸ್. ವರಮಹಾಲಕ್ಷ್ಮಿ ಹಬ್ಬದಂದು ಮತ್ತೆ ವರುಣನ ಅಬ್ಬರ ಜೋರಾಗಲಿದೆ. ಇಂದು ಅಬ್ಬರಿಸಿದಂಥ ವರುಣ ದೇವ, ಹೀಗಾಗಿ ಮೇಘರಾಜ ಇಂದು ರಾಜ್ಯದ ಹಲವೆಡೆ ಅಬ್ಬರಿಸಲಿದ್ದಾನೆ ಅನ್ನುವಂಥದ್ದು ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರುವಂಥದ್ದು. ನೋಡಿ, ರಾಜ್ಯದಲ್ಲಿ ಆ ಕಾಲಕ್ಕೆ ತಕ್ಕಂತ ರೀತಿಯಲ್ಲಿ ಮಳೆ ಸುರಿತಾ ಇಲ್ಲ ಅನ್ನೋದು ಕೂಡ ರೈತರ ಗೋಳಾಗಿದೆ. ಇದೀಗ ವರಮಹಾಲಕ್ಷ್ಮಿಯ ಹಬ್ಬದಂದು ಮತ್ತೆ ವರುಣನ ಅಬ್ಬರ ಜೋರಾಗಲಿದೆ. ಇಂದು ಅಬ್ಬರಿಸಿ ಬೊಬ್ಬರಿಯಲಿದ್ದಾನೆ ಮೇಘರಾಜ. ಇಂದು ರಾಜ್ಯದ ಹಲವೆಡೆ ಅಬ್ಬರಿಸಲಿದ್ದಾನೆ ವರುಣ. ರಾಜಧಾನಿ ಬೆಂಗಳೂರಲ್ಲೂ ಕೂಡ ತುಂತುರು ಮಳೆ ಸಾಧ್ಯತೆ ಇದೆ ನೋಡಿ ಇವತ್ತು. ಇನ್ನ ಕರಾವಳಿ, ಮಲೆನಾಡು, ಒಳನಾಡಿನಲ್ಲಿ ಸಾಧಾರಣ ಮಳೆಯಾಗುವಂಥದ್ದು ಚಾನ್ಸಸ್ ಇದೆ. ಗಂಟೆಗೆ 30ರಿಂದ 45 ಕಿಲೋಮೀಟರ್ ವೇಗದಲ್ಲಿ ಬಲವಾದ ಗಾಳಿ ಕೂಡ ಬೀಸೋದು. ಇನ್ನು ಕರಾವಳಿ ಕರ್ನಾಟಕದಲ್ಲಿ ರೌದ್ರಾವತಾರ ತಾಳಲಿದ್ದಾನೆ ವರುಣ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ಭರ್ಜರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಇವತ್ತು. ಗುಡುಗು, ಸಿಡಿಲು, ಬಿರುಗಾಳಿಯೊಂದಿಗೆ ಭಾರಿ ಮಳೆಯ ಮುನ್ಸೂಚನೆ ಸಿಕ್ಕಿದೆ. ಗಾಳಿಯ ಅಬ್ಬರಕ್ಕೆ ಕಡಲಿನಲ್ಲಿ ದೈತ್ಯಾಲೆಗಳ ಅಬ್ಬರ ಜೋರಾಗಲಿದೆ. ಹಾಗಾಗಿ ಮೀನುಗಾರರು ನೀರಿಗಿಳಿಯದಂತೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಲಾಗಿದೆ. ಸಮುದ್ರ ತೀರದ ಜನರಿಗೆ ಹೈ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ. ಐಎಂಡಿ ಈಗಾಗಲೇ ತಿಳಿಸುವಂತಹ ನಿಟ್ಟಿನಲ್ಲಿ. ನೋಡಿ, ರಾಜ್ಯದಲ್ಲಿ ಮಳೆಯ ಕೊರತೆ ಆಗಿರೋದ್ರಿಂದ ಒಂದ್ ಕಡೆ ರೈತರು ಕೂಡ ತತ್ತರಿಸ್ತಾ ಇದ್ದಾರೆ. ಕೆಲವೊಂದ್ ಕಡೆ ಮಳೆನೇ ಆಗ್ತದೆ, ಕೆಲವೊಂದ್ ಕಡೆ ಪೂರ್ತಿಯಾಗಿ ಬೊಬ್ಬರದಂತ ಮಳೆರಾಯ, ಮತ್ತೊಂದ್ ಕಡೆ ಪೂರ್ತಿಯಾಗಿ ಬರ ಪೀಡಿತ ಜಿಲ್ಲೆ ಅನ್ನುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಟ್ ಈಗ ಮತ್ತೆ ಮಳೆ ಆಗುವಂತ ಚಾನ್ಸಸ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಈ ಹಬ್ಬದಂದು ವರುಣನ ಆಗಮನ ಆಗುತ್ತೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಮಲೆನಾಡು ಭಾಗ, ಇನ್ನು ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಮಳೆ ಆಗುವಂತ ಚಾನ್ಸಸ್ ಇಲ್ಲಿ ಹೆಚ್ಚಾಗಿದೆ. ಹಾಗಾದ್ರೆ ಎಲ್ಲೆಲ್ಲಿ ಮಳೆ ಆಗುವಂಥದ್ದು ಹೆಚ್ಚು ಚಾನ್ಸಸ್ ಇರುವಂಥದ್ದು ಇದನ್ನ ನೋಡ್ತಾ ಹೋಗೋದಾದ್ರೆ, ಇದೀಗ ಉತ್ತರ ಕರ್ನಾಟಕದಲ್ಲೂ ಕೂಡ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ನೋಡಿ. ಇನ್ನ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ ಮತ್ತು ಬೀದರ್ನಲ್ಲಿ ಸಾಧಾರಣ ಮಳೆಯಾಗುವಂತಹ ಸಾಧ್ಯತೆ ಇದೆಯಂತೆ. ಗಂಟೆಗೆ 30ರಿಂದ 45 ಕಿಲೋಮೀಟರ್ ವೇಗದಲ್ಲಿ ಬಲವಾಗಿ ಗಾಳಿ ಬೀಸುತ್ತೆ. ಅದಾದ ನಂತರದಲ್ಲಿ ಮಳೆಯಾಗುತ್ತಂತೆ. ಮಲೆನಾಡು ಹಾಗೂ ದಕ್ಷಿಣ ಒಳನಾಡು ಸಾಧಾರಣ ಮಳೆಯಾಗುವಂತಹ ಸಾಧ್ಯತೆ ಇದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗಿನಲ್ಲಿ ಸಾಧಾರಣ ಮಳೆಯಾಗುವಂತಹ ಸಾಧ್ಯತೆ ಇದ್ದು, ಮೈಸೂರು, ಮಂಡ್ಯ, ಚಾಮರಾಜನಗರ, ರಾಮನಗರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ತುಂತುರು ಮಳೆಯಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಮಳೆ ಇಲ್ಲದ ಕಾರಣ ರೈತರು ಸಂಕಷ್ಟದಲ್ಲಿದ್ದಾರೆ. ಅದರ ನಡುವೆಯೂ ಕೂಡ ಈಗ ವರುಣನ ಅಬ್ಬರ ಜೋರಾಗಿದ್ದು, ಕೆಲವೊಂದು ಕಡೆ ಅಂದರೆ ಕರಾವಳಿ ಪ್ರದೇಶದಲ್ಲಿ ನೀರಿಗಿಳಿಯದಂತೆ ಈಗಾಗಲೇ ಮೀನುಗಾರರಿಗೂ ಕೂಡ ಮುನ್ಸೂಚನೆಯನ್ನು ನೀಡಿದೆ ಹವಾಮಾನ ಇಲಾಖೆ. ಈಗ ಮಳೆಯ ಅಬ್ಬರ ಜೋರಾಗಲಿದೆ ರಾಜ್ಯದಲ್ಲಿ. ಒಂದು ಕಡೆ ಎಲ್ಲ ಡ್ಯಾಮ್ಗಳು ಕೂಡ ಭರ್ತಿಯಾಗಿದೆ. ಇದೆಲ್ಲದರ ನಡುವೆ ಈಗ ಜನರಿಗೆ ಹೊರಬೀಳಲಿಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಕೆಲವೊಂದಿಷ್ಟು ದಕ್ಷಿಣ ಒಳನಾಡಾಗಿರ್ಬೋದು, ಉತ್ತರ ಕನ್ನಡ ಭಾಗದಲ್ಲಿ ಮಳೆ ಅಪಾರವಾಗ್ತಾ ಇದ್ದು ಗುಡ್ಡ ಕುಸಿತ ಕೂಡ ಉಂಟಾಗ್ತಾ ಇದೆ. ಇದರಿಂದಾಗಿ ಜನರು ಹೊರಬೀಳಲಿಕ್ಕೂ ಕೂಡ ಭಯಪಡುವಂಥ ವಾತಾವರಣ ನಿರ್ಮಾಣವಾಗಿದೆ ಈಗ.